ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಮ್ಮಂತಕ್ಕೆ ಈಗ KTM 160 ಬಂದೈತಿ. ಇದು ಫೀಚರ್ಸ್ ಆ್ಯಡ್ ಆಗೈತಿ 2026ಕ್ಕೆ ಹೊಸದಾಗಿ ಫೀಚರ್ಸ್ ಆ್ಯಡ್ ಮಾಡಿ ಲೇಟೆಸ್ಟಾಗಿ ಇದನ್ನ ರಿಲೀಸ್ ಮಾಡ್ಯಾರ. ನೀವು ಆಗಸ್ಟ್ ಒಳಗೆ LCD ಡಿಸ್ಪ್ಲೇ ಅದೆಲ್ಲ ನೋಡಿದ್ರಿ. ಈಗ 2026ಕ್ಕೆ ಡ್ಯೂಕ್ 160 ಒಳಗೆ ಮತ್ತು ಏನೇನು ಫೀಚರ್ಸ್ ಆ್ಯಡ್ ಮಾಡ್ಯಾರ ಮತ್ತು ಏನೇನು ಐತಿ, ಯಾವ ಥರ ಬಿಲ್ಡ್ ಕ್ವಾಲಿಟಿ ಮತ್ತು ಮೈಲೇಜ್ ಯಾವ ಥರ ಕೊಡ್ತೈತಿ, ಕಂಫರ್ಟ್ ಹೆಂಗೈತಿ ಎಲ್ಲನೂ ನಾವು ಪೂರ್ತಿಯಾಗಿ ರಿವ್ಯೂ ವಿಡಿಯೋ ನೋಡೋಣಂತ. ಸೊ ಲಾಸ್ಟ್ ಮಟ್ಟ ನೋಡಿರಿ, ಗಾಡಿನ ಪೂರ್ತಿಯಾಗಿ ನಾವು ಈಗ ರಿವ್ಯೂ ಮಾಡ್ತೀವಿ. ನಾ ಫ್ರಂಟ್ ಲುಕ್ಕಿಂತ ನೋಡೋದಾದ್ರೆ ನಮ್ಗೆ ಡ್ಯೂಕ್ 390 ಸೆಕೆಂಡ್ ಜನ್ರೇಷನ್ ಲುಕ್ ಇದ್ರೊಳಗೆ ಅಪ್ಡೇಟ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು, ಮುಂದೆ ನಿಮ್ಗೆ LED ಹೆಡ್ಲ್ಯಾಂಪ್ ಸಿಗ್ತೈತಿ. ಮತ್ತು ಮುಂದಿನ ಸಸ್ಪೆನ್ಷನ್ ನೋಡೋದಾದ್ರೆ USD ಫೋರ್ಕ್ ಸಸ್ಪೆನ್ಷನ್ ಸಿಗ್ತಾವೆ ನಿಮ್ಗೆ ಈ ಗಾಡಿ ಒಳಗೆ. ಇನ್ನು ಈ ಗಾಡಿ ಬ್ರೇಕಿಂಗ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಡ್ಯುಯಲ್ ಚಾನಲ್ ABS ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಇನ್ನು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ನಿಮ್ಗೆ 320 mm ಸ್ವಲ್ಪ ದೊಡ್ಡದಾಗಿ ಲಾರ್ಜ್ ಆಗಿ ಡಿಸ್ಕ್ ಬ್ರೇಕ್ನ ಕೊಟ್ಟಾರ. ಬೇರೆ 160 ಕಾಂಪಿಟೇಟರ್ ನೋಡಿದ್ರೆ ನೀವು, ಈ ಗಾಡಿ ಒಳಗೆ 320 mm ಅಂದ್ರೆ ಸ್ವಲ್ಪ ಜಾಸ್ತಿನ ಚಲೋ ಇರುವಂಥ ಬ್ರೇಕಿಂಗ್ ಸಿಸ್ಟಮ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಅದು ಯಾವ ಕಂಪ್ನಿ ನೋಡೋದಾದ್ರೆ 4 ಕಪ್ಲರ್ ಬೈಬರ್ ಅಂತೇಳಿ ಬ್ರೇಕಿಂಗ್ ಸಿಸ್ಟಮ್ ಐತಿ. ನಾ ಟೈರ್ ಸೆಕ್ಷನ್ ನೋಡೋದಾದ್ರೆ ನಿಮ್ಗೆ ಫ್ರಂಟ್ 110/70 ಸೆಕ್ಷನ್ ಟೈರ್ ಸಿಗ್ತೈತಿ ಮತ್ತು 17 ಇಂಚ್ ಅಲಾಯ್ ವೀಲ್ ಸಿಗ್ತಾವೆ. ಮತ್ತು ಫ್ರಂಟ್ ನಿಮ್ಗೆ MRF ಟೈರ್ ಕೂಡ ಸಿಗ್ತಾವೆ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಫ್ರಂಟ್ USD ಫೋರ್ಕ್ ಸಸ್ಪೆನ್ಷನ್ ಸಿಗ್ತಾವೆ. ಇಲ್ಲಿ ನಿಮ್ಗೆ ಈ ಸೈಡ್ ನೋಡೋದಾದ್ರೆ ಒಂದು ರಿಫ್ಲೆಕ್ಟರ್ ಕೊಟ್ಟಾರ. ಮತ್ತು ನಿಮ್ಗೆ ಮಡ್ಗಾಡ್ ನೋಡೋದಾದ್ರೆ ಇದು ಡ್ಯುಯಲ್ ಕಲರ್ ಹೋಗಿ ಬರ್ತೈತಿ, ಸ್ವಲ್ಪ ಸ್ಪೋರ್ಟಿ ಲುಕ್ ಥರ ಕಾಣ್ತೈತಿ. ಇಲ್ಲಿ ನಿಮ್ಗೆ ಪೂರಾ ಬ್ಲ್ಯಾಕ್ ಬರ್ತೈತಿ ಮತ್ತು ಹಿಂದೆ ನಿಮ್ಗೆ ಗ್ರೇ ಕಲರ್ ಹೋಗಿ ಕೊಟ್ಟಾರ. ಅದು ಇಲ್ಲಿ ತನಕ ಎಕ್ಸ್ಟೆಂಡ್ ಆಗೈತಿ, ನೋಡ್ಬೋದು ನೀವು. ಈ ಗಾಡಿ ಒಳಗೆ ಏನೇನು ಲೈಟ್ ಅದಾವೆ ಅವೆಲ್ಲ LED ಸೆಟಪ್ನ ಐತಿ. ಇನ್ನು ನೋಡ್ಬೋದು ನೀವು, ಇಂಡಿಕೇಟರ್ನ ಈಗ ಹಜಾರ್ಡ್ ಲೈಟ್ ಹಚ್ಚೀನಿ. ಹಜಾರ್ಡ್ ಫ್ರಂಟ್ ಇಂಡಿಕೇಟರ್ ಮತ್ತು ಬ್ಯಾಕ್ ಇಂಡಿಕೇಟರ್ ಎಲ್ಲನೂ ಕೂಡ ನಿಮಗೆ LED ಒಳಗೆ ಬರ್ತಾವೆ. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಮ್ಗೆ ಈ ಥರ ಗಾಡಿ ಲುಕ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಟ್ಯಾಂಕ್ ಒಂದು ಇದ್ರೊಳಗೆ ಕೊಟ್ಟಾರ, ಅಂದರೆ ಸ್ಟೀಲ್ ಟ್ಯಾಂಕದ್ದು ಕೊಟ್ಟಾರ. ಇಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ಯಾರ ಸ್ಪೋರ್ಟಿ ಲುಕ್ ಕಾಡಲಿ ಅಂತೇಳಿ. ಇದು ಫೈಬರ್ದು ಐತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ ಬ್ಯಾಡ್ಜಿಂಗ್ ಕೂಡ ಐತಿ. ಡ್ಯೂಕ್ 160 ಅಂತೇಳಿ ಬ್ಯಾಡ್ಜಿಂಗ್ ಮಾಡಿದ್ದಾರೆ. DU ಅಂತೇಳಿ ಬ್ಲ್ಯಾಕ್ ಮತ್ತು K ಅಂತೇಳಿ ಯೆಲ್ಲೋ ಕಲರ್ಗಳು ಕೊಟ್ಟಾರ. ಅದು ಸ್ವಲ್ಪ ಸ್ಪೋರ್ಟಿ ಲುಕ್ ಕೊಡ್ತೈತೆ ಗಾಡಿಗೆ. ಇನ್ನು ಗಾಡಿ ಮೇನಾಗಿ ನಾವು ಎಂಜಿನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 160 ಅಂತ ಹೆಸರು ಐತಿ, ಆದರೆ ನಿಮ್ಗೆ 164cc ಎಂಜಿನ್ ಇದೆ ಮತ್ತು 18 bhp ಪವರ್ ಸಿಗ್ತೈತಿ ಮತ್ತು 15.5 Nm ಟಾರ್ಕ್ ಐತಿ ಗಾಡಿ ಒಳಗೆ. ಬೇರೆ 160 ಗಾಡಿಗಳು ಕಂಪೇರ್ ಮಾಡಿದ್ರೆ ಇದು ಜಾಸ್ತಿನೇ ಐತಿ, ಯಾಕಂದ್ರೆ KTMದವ್ರ ಪರ್ಫಾರ್ಮೆನ್ಸ್ ಗಾಡಿಗಳನ್ನ ನಿಮ್ಗೆ ಕೊಡ್ತಾರೆ ಆದಷ್ಟು. ಸೊ ಈ ಥರ ನಿಮ್ಗೆ ಎಂಜಿನ್ ಕಾಣ್ತೈತಿ. ಮತ್ತು ನಿಮ್ಗೆ ರೇಸಿಂಗ್ KTM ಅಂತೇಳಿ KTMದವ್ರದ್ದು ಸ್ಟಿಕ್ಕರ್ ಕಾಣ್ತೈತಿ, ನೋಡ್ಬೋದು ನೀವು ಯಾವ ಥರ. ಓಪನ್ ನೆಕೆಡ್ ಎಂಜಿನ್ ಐತಿ. ಮತ್ತು ಇಲ್ಲಿ ನಿಮ್ಗೆ ಚೆಸ್ಸಿ ಕೂಡ ಇಲ್ಲೇ ಬ್ಲ್ಯಾಕ್ ಕಲರ್ ಬರ್ತೈತಿ. ಹಿಂದಿನ ಚೆಸ್ಸಿ ನೋಡೋದಾದ್ರೆ ನಿಮ್ಗೆ ಆರೆಂಜ್ ಕಲರು ಕೊಟ್ಟಾರ. ಇಲ್ಲೇ ನಿಮ್ಗೆ ಮಡ್ಗಾಡ್ ಹಿಂದನ ಒಂದು ರೇಡಿಯೇಟ್ರ್ ಕೊಟ್ಟಾರ, ಹೆವಿ ರೇಡಿಯೇಟ್ರ್, ಸ್ವಲ್ಪ ದೊಡ್ಡದೇನೈತಿ ನೋಡ್ಬೋದು. ಇದು ಲಿಕ್ವಿಡ್ ಕೂಲ್ಡ್ ಎಂಜಿನ್ ಬರ್ತೈತಿ ಈ ಗಾಡಿ ಒಳಗೆ, ಅದಕ್ಕಾಗಿ ರೇಡಿಯೇಟ್ರ್ ಇಲ್ಲ ಐತಿ. ಮುಂದಿಂದ ನಿಮ್ಗೆ ಇಲ್ಲಿ ರೇಡಿಯೇಟ್ರ್ ಹಾಕ್ಬೋದು, ಕೂಲೆಂಟ್ ಹಾಕ್ಬೋದು. ಇಲ್ಲಿ ನಿಮ್ಗೆ ರೇಡಿಯೇಟ್ರ್ ಈ ಥರ ಕಾಣ್ತೈತಿ. ಅದು ಒಂಥರ ಎಂಜಿನ್ಗೆ ಗಾರ್ಡ್ ಥರನೂ ಕೆಲಸ ಮಾಡ್ತೈತಿ ರೇಡಿಯೇಟ್ರ್, ಇಲ್ಲಿಂದ ಏರ್ ಹೋಗ್ತೈತಿ. ಸೊ ನೀವು ಗಾಡಿ ಏನಾದರೂ ಬೀಳ್ಸಿದ್ರೆ ಗಾಡಿಗೆ ಏನೋ ಸ್ಕ್ರ್ಯಾಚ್ ಆಗಬಾರ್ದು ಅಂತೇಳಿ ನಿಮ್ಗೆ ಫ್ರಂಟ್ ನಿಮ್ಗೆ ಇಲ್ಲೊಂದು ಬಂಪರ್ ಗಾರ್ಡ್ ಕೊಟ್ಟಾರ, ಅದು ಕೂಡ ಬ್ಲ್ಯಾಕ್ ಕಲರ್ ಹೋಗೈತಿ. ಮತ್ತು ಇಲ್ಲಿ ನಿಮ್ಗೆ ಫ್ರಂಟ್ ಅಂದ್ರೆ ಫ್ರಂಟ್ ಫುಟ್ ರೆಸ್ಟ್ ಇಲ್ಲಿ ಐತಿ. ಮತ್ತು ನಿಮ್ಗೆ ಇಲ್ಲಿ ರಿಯರ್ ಬ್ರೇಕ್ ಲಿವರ್ ಸಿಗ್ತೈತಿ, ನೋಡ್ಬೋದು ನೀವು. ಅದ್ರ ಮೇಲೆ ರಬ್ಬರ್ದು ಗಾರ್ಡ್ ಕೂಡ ಕೊಟ್ಟಾರ. ಇಲ್ಲೇ ನಿಮ್ಗೆ ಬ್ರೇಕ್ ಆಲ್ ಇದೈತಿ. ಇನ್ನು ಹಿಂದಿನ ಸಸ್ಪೆನ್ಷನ್ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಮೊನೋಸಾಸ್ ಸಸ್ಪೆನ್ಷನ್ ಬರ್ತೈತಿ, ಅದು ಲುಕ್ ಕಾಣಲಿ ಅಂತೇಳಿ ಅದನ್ನ ವೈಟ್ ಕಲರು ಕೊಟ್ಟಾರ. ಇನ್ನು ಹಿಂದಿನ ಪಿಲ್ಲನ್ ಫುಟ್ ರೆಸ್ಟ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಫುಟ್ ರೆಸ್ಟ್ ಬರ್ತೈತಿ. ಮತ್ತು ಅದಕ್ಕಾಗಿ ಒಂದು ಆ್ಯಂಗಲ್ನ ಇದನ್ನು ಮಾಡಿ ಫುಟ್ ರೆಸ್ಟ್ನ ಅಡ್ಜಸ್ಟ್ ಮಾಡಿದ್ದಾರೆ. ಇನ್ನು ಮಫ್ಲರ್ ನೋಡೋದಾದ್ರೆ ನಿಮಗೆ ಮಫ್ಲರ್ ಇಲ್ಲಿ ತನಕ ಏನು ಎಕ್ಸ್ಟೆಂಡ್ ಆಗಿರೋಂಗಿಲ್ಲ, ಇಲ್ಲೇ ಇರ್ತೈತಿ ಎಲ್ಲ KTM ಗಾಡಿಗಳ ಥರ. ಇಲ್ಲಿ ನಿಮ್ಗೆ ಅಲ್ಯೂಮಿನಿಯಂ ಸ್ವಿಂಗ್ ಆರ್ನ್ ಕೊಟ್ಟಾರ, ಗಾಡಿ ಲೈಟ್ ವೇಟ್ ಆಗಲಿ ಅಂತ, ಜಾಸ್ತಿ ವೇಟ್ ಆಗಬಾರ್ದಂತ ಕೂಡ ಇಲ್ಲಿ ಅಲ್ಯೂಮಿನಿಯಂ ಸ್ವಿಂಗ್ ಆರ್ನ್ ಕೊಟ್ಟಾರ. ಇದು ಸ್ವಲ್ಪ ನಿಮ್ಗೆ ಗ್ರೇ ಕಲರ್ ಹೋಗಿ ಬರ್ತೈತಿ. ಇನ್ನು ರಿಯರ್ ಟೈರ್ ಬಗ್ಗೆ ಅಂದರೆ ಹಿಂದಿನ ಟೈರ್ ಬಗ್ಗೆ ನೋಡೋದಾದ್ರೆ ಇದ್ರೊಳಗೆ ನಿಮ್ಗೆ ಕೂಡ ಇಲ್ಲಿ ಡಿಸ್ಕ್ ಬ್ರೇಕ್ ಬರ್ತೈತಿ. ಇದು 230 mm ಡಿಸ್ಕ್ ಬ್ರೇಕ್ ಐತಿ ಮತ್ತು ಇದ್ರೊಳಗೆ 2 ಪಿಸ್ಟನ್ ಅದಾವೆ. ಇನ್ನು ಟೈರ್ ಬಗ್ಗೆ ನೋಡೋದಾದ್ರೆ 17 ಇಂಚ್ ಅಲಾಯ್ ವೀಲ್ ಸಿಗ್ತೈತಿ. ಮತ್ತು ನಿಮ್ಗೆ 140/60 ಟೈರ್ ಸೆಕ್ಷನ್ ಐತಿ, ಸ್ವಲ್ಪ ದೊಡ್ಡದನ ಐತಿ, ನೋಡ್ಬೋದು ನೀವು ಯಾವ ಥರ ಐತಂತೆ. ವೈಡಾಗಿ ಸಿಗ್ತೈತಿ, ಆರಾಮಾಗಿ ಹ್ಯಾಂಡ್ಲಿಂಗ್ ಚಲೋ ಆಕೈತಿ ನಿಮ್ಗೆ ಕಾರ್ ಒಳಗೆಲ್ಲ ಆ ಥರ ಕೊಟ್ಟಾರ. ಇನ್ನು ನಿಮ್ಗೆ ಮಡ್ಗಾಡ್ ನೋಡೋದಾದ್ರೆ ನೋಡ್ಬೋದು ನೀವು, ಮಡ್ಗಾಡ್ ಎಷ್ಟು ದೊಡ್ಡ ಕಾಣ್ತೈತೆ ಅಂತೇಳಿ. ಇಲ್ಲಿ ನಿಮ್ಗೆ ಅದಕ್ಕಾಗಿ ಒಂದು ಸಪ್ರೇಟ್ ಆ್ಯಂಗಲ್ ಹಾಕಿ ಮಡ್ಗಾಡ್ನ ಕೊಟ್ಟಾರ. ಇಲ್ಲೇ KTM ಬ್ಯಾಡ್ಜಿಂಗ್ ಕೂಡ ಐತಿ.
ಮಡ್ಗಾಡ್ ನಿಮ್ಗೆ ಮೇಯ್ನಾಗಿ ಎಲ್ಲಿ ಅಂದ್ರೆ ಧೂಳು ಸಿಡಿತೈತಿ ಎಲ್ಲಿ ರಾಡಿ ಇರ್ತೈತಲ್ಲ, ಸೊ ಅಲ್ಲಿ ಸಿಡಿಬಾರ್ದು ಅನ್ನೋ ಕಾರಣಕ್ಕನ ಇಲ್ಲಿ ನಿಮ್ಗೆ ಈ ಥರ ಮಡ್ಗಾಡ್ ಕೊಟ್ಟಾರ. ಸ್ವಲ್ಪ ಇಲ್ಲಿ ಮಟ್ಟ ಎಕ್ಸ್ಟೆಂಡ್ ಮಾಡ್ಯಾರ. ಮತ್ತು ಮುಂದೆ ನಿಮ್ಗೆ ಅಬ್ಸರ್ವರ್ ಅಂದ್ರೆ ಸಸ್ಪೆನ್ಷನ್ ಎಲ್ಲ ಸಿಡಿಬಾರ್ದು ಅಂತೇಳಿ ಇಲ್ಲಿ ನಿಮ್ಗೆ ಇದನ್ನು ಮಡ್ಗಾಡ ಎಕ್ಸ್ಟೆಂಡ್ ಮಾಡಿದ್ದಾರೆ ನೋಡ್ಬೋದು ನೀವು. ಇನ್ನು ರೇರ್ ಲ್ಯಾಂಪ್ ಯಾವ ಥರ ರುಕ್ ಕಾಣ್ತೈತೆ ಅಂತ ನೋಡ್ಬೋದು ನೀವು. ಬ್ರೇಕ್ ಲೈಟ್ LED ಒಳಗೆ ಬರ್ತೈತಿ, ಮತ್ತು ಹಜಾರ್ ಲೈಟು ಕೂಡ ಅಂದ್ರೆ ಇಂಡಿಕೇಟರ್ ಲೈಟ್ ಅದು ಕೂಡ LED ಒಳಗೆ ಐತಿ. ಇಲ್ಲೇ ನಿಮ್ಗೆ ನಂಬರ್ ಪ್ಲೇಟ್ ಹಾಕೋಬೋದು, ಇದು ಖಾಲಿ ಇರ್ತೈತಿ ಇದು. ಸೊ ಟೆಸ್ಟ್ ರೈಡ್ ಗಾಡಿ ಅಂದ್ರೆ ನಂಬರ್ ಪ್ಲೇಟ್ ಐತಿ ಈಗ. ಮತ್ತು ಇಲ್ಲಿ ನಿಮಗೆ ಹಿಂದೆ ಒಂದು ರಿಫ್ಲೆಕ್ಟರ್ ಕೂಡ ಬರ್ತೈತಿ. ಇನ್ನು ಲೆಫ್ಟ್ ಸೈಡ್ ಬಂದರೆ ನಿಮ್ಗೆ ಸಾರಿ ಗಾರ್ಡ್ ಬರ್ತೈತಿ. ಇದು ಮಡ್ಗಾಡ್ ಜೋಡ್ನ ಅಟ್ಯಾಚ್ ಆಗೈತಿ, ಸಾರಿ ಗಾರ್ಡ್ ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡೋದಾದ್ರೆ ನಿಮ್ಗೆ ರೇರ್ ಫುಟ್ ರೆಸ್ಟ್ ಸಿಗ್ತೈತಿ, ಇದು ಕೂಡ ಅಡ್ಜಸ್ಟಬಲ್. ಮತ್ತು ಸೇಮ್ ಆಚೆ ಕಡೆ ರೈಟ್ ಸೈಡ್ ಯಾವ ಥರ ಇತ್ತು ಅದೇ ಸೈಡ್ನ ಇಲ್ಲಿ ಒಂದು ಅದಕ್ಕೆ ಆ್ಯಂಗಲ್ ಫಿಕ್ಸ್ ಮಾಡಿ ನಿಮ್ಗೆ ಫುಟ್ ರೆಸ್ಟನ್ನ ಕೊಟ್ಟಾರ, ರಿಯರ್ ಫುಟ್ ರೆಸ್ಟ್. ಇಲ್ಲಿ ನೋಡ್ಬೋದು ನೀವು ಓಪನ್ ಚೈನ್ ಸಾಕೆಟ್ ಐತಿ. ಮತ್ತು ಇಲ್ಲಿ ನಿಮ್ಗೆ ಹಿಂದೆ ಬರ್ತಾ ಚೈನ್ ಸಾಕೆಟದ್ದು ಕವರ್ ಸಿಗ್ತೈತಿ. ಸೊ ಇನ್ನು ಗೇರ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಇದ್ರೊಳಗೆ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬ್ಯಾಗ್ ಸಿಗ್ತೈತಿ. ಒಂದು ಫಸ್ಟ್ ಗೇರ ಡೌನ್ ಇರ್ತೈತಿ, ಉಳ್ಕಿದಷ್ಟು ಆಫ್ ಇರ್ತಾವೆ. ಬೇರೆ NS N160 ಒಳಗೆಲ್ಲ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಐತಿ. ಇವಾಗ KTM ಪರ್ಫಾರ್ಮೆನ್ಸ್ ಗಾಡಿ ಆಗಿರೋದ್ರಿಂದ ನಿಮ್ಗೆ ಇದ್ರೊಳಗೆ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತೈತಿ. ಮತ್ತು ಫ್ರಂಟ್ ಫುಟ್ ರೆಸ್ಟ್ ಈ ಥರ ಸಿಗ್ತೈತಿ ನೋಡ್ಬೋದು ನೀವು. ಸೇಮ್ ಯಾವ ಥರ ಆಚೆ ಕಡೆ ಇತ್ತು ಅದೇ ಥರನ ಅದಕ್ಕೊಂದು ಆ್ಯಂಗಲ್ ಮಾಡಿ ಇದನ್ನು ಕೊಟ್ಟಾರೆ. ಮತ್ತು ಈಚೆ ಕಡೆನೂ ಕೂಡ ಓಪನ್ ನೆಕೆಡ್ ಎಂಜಿನ್ ಸಿಗ್ತೈತಿ. ಇಲ್ಲಿ ಅದರದ್ದು ರೇಸಿಂಗ್ KTM ಅಂತೇಳಿ ಬ್ಯಾಡ್ಜಿಂಗ್ ಕೂಡ ಸಿಗ್ತೈತಿ. ಇನ್ನು ನಾವು ಸೀಟ್ ಕಂಫರ್ಟ್ ಬಗ್ಗೆ ನೋಡೋದಾದ್ರೆ ಸೀಟ್ ಸ್ವಲ್ಪ ಕಂಫರ್ಟೇಬಲ್ ಅದಾವೆ. ಇದು ಬೇರೆ ಅಂದ್ರೆ 160 ಸೆಗ್ಮೆಂಟ್ ಒಳಗಿಂತ ಹಿಂದಿನ ಸೀಟ ನಿಮ್ಗೆ ಪಿಲ್ಲನ್ ಸೀಟ್ ಸ್ವಲ್ಪ ಲಾರ್ಜ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಹಿಂದೆ ಪಿಲ್ಲನ್ ಸೀಟ್ನವ್ರಿಗೆ ಕಂಫರ್ಟ್ ಆಗಲಿ ಅಂತೇಳಿ. ಮತ್ತು ನೀವು ಗ್ರ್ಯಾಬ್ ಹ್ಯಾಂಡಲ್ ನೋಡ್ಬೋದು ಯಾವ ಥರ ಲುಕ್ ಐತೆ ಅಂತೇಳಿ. ಸ್ವಲ್ಪ ಶಾರ್ಪ್ ಎಡ್ಜ್ ಲುಕ್ ಅದಾವೆ. ಗ್ರ್ಯಾಬ್ ಹ್ಯಾಂಡಲ್ ಸ್ಪ್ಲಿಟ್ ಗ್ರ್ಯಾಬ್ ಹ್ಯಾಂಡಲ್ ಬರ್ತಾವೆ ನಿಮ್ಗೆ. ಇಲ್ಲಿ ನೋಡ್ಬೋದು ಯಾವ ಥರ ಕಾಣ್ತೈತೆ ಅಂತೇಳಿ. ಇನ್ನು ಟ್ಯಾಂಕ್ ನೋಡೋದಾದ್ರೆ ನಮ್ಗೆ ಈ ಥರ ಟ್ಯಾಂಕ್ ಸಿಗ್ತೈತಿ. ಸ್ಪೋರ್ಟಿ ಲುಕ್ ಕಾಣಲಿ ಅಂತೇಳಿ ಟ್ಯಾಂಕ್ ಡಿಸೈನ್ ನೋಡ್ಬೋದು ನೀವು ಯಾವ ಥರ ಐತೆ ಅಂತೇಳಿ. ಹುಡುಗರು ಮೇಯ್ನಾಗಿ ಇದೇ ಥರ ಡಿಸೈನ್ ಬೇಕಾಗಿರ್ತೈತಿ. ಸೊ ಈ ಟ್ಯಾಂಕ್ ಬಂದುಬಿಟ್ಟು 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಇದು ಗಾಡಿ ಮೈಲೇಜ್ ನೋಡೋದಾದ್ರೆ ನಿಮ್ಗೆ ಸಿಟಿ ಒಳಗೆ 35 to 40 ಕಿಲೋಮೀಟ್ರ್ ಕೊಡ್ತೈತಿ. ಇನ್ನು ಹೈವೇ ಒಳಗೆ ಹೋದ್ರೆ 40 to 45 ಕಿಲೋಮೀಟ್ರ್ ಮಟ್ಟ ಕೊಡ್ತೈತೆ ಆರಾಮಾಗಿ. ಮತ್ತು ನೀವು ಒಂದ್ಸತ ಅಂದ್ರೆ ಫುಲ್ಲಿ ಟ್ಯಾಂಕ್ ಮಾಡಿಸಿದ್ರೆ ಆರಾಮಾಗಿ ನೀವು ಸಿಟಿ ಒಳಗೆ 300-400 ಕಿಲೋಮೀಟ್ರ್ ಹೋಗ್ಬೋದು, 350 ಕಿಲೋಮೀಟ್ರ್. ಮತ್ತು ಸಿಟಿ ಹೈವೇ ಒಳಗೆ ಹೋಗೋದಾದ್ರೆ 400-450 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು. ಸೊ ಆ್ಯಕ್ಚುಲಿ ಆಗಲೇ ಗಾಡಿದು ನಾವು ನೋಡಿದ್ದಾದ್ರೆ ಅದು ಟೆಸ್ಟ್ ರೈಡ್ ಗಾಡಿ. ಈಗ ಬಂದುಬಿಟ್ಟು ಶೋರೂಮ್ ಗಾಡಿ ನೋಡೋದ್ವಿ. ಇದ್ರೊಳಗೆ ನಿಮ್ಗೆ ಮೇಯ್ನಾಗಿ 5 ಇಂಚ್ TFT ಡಿಸ್ಪ್ಲೇ ಕೊಟ್ಟಾರ. ಅದನ್ನು ನೋಡೋಣ ಈಗ ಯಾವ ಥರ ಐತಿ, ಏನೇನು ಕೊಟ್ಟಾರ ಅಂತೇಳಿ ಬರ್ರಿ. ನಮಸ್ತೆ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. KTM ಹುಬ್ಳಿನಲ್ಲಿ ಪಾಸ್ಟ್ 2 years ಇಂದ ವರ್ಕ್ ಮಾಡ್ತಿದ್ದೀನಿ. ಈಗ ನಮ್ದು ಡ್ಯೂಕ್ 160 ಹೊಸ ಮಾಡೆಲ್ TFT ಡಿಸ್ಪ್ಲೇ ನಾನು ತೋರಿಸ್ತೀನಿ, ನೋಡೋಣ ಬನ್ನಿ. ಇದು ನಮ್ಮ ಹೊಸ ಕಲರ್ TFT ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಆಪ್ಷನ್ಸ್ ನೋಡೋದಂದ್ರೆ ಹೊಸ ಕಂಟ್ರೋಲ್ಸ್ ಬಂದಿದೆ. ಹಜಾರ್ಡ್ ಲೈಟ್ ಇಂದ ಇಂಡಿಕೇಟರ್ಸ್, ಹಾರ್ನ್, ಡಿಮ್ ಡಿಪ್. ಓಕೆ, ಈಗ ಇದು ಮೆನು ಬ್ಯಾಕ್ ಅಪ್ ಡೌನ್. ಇದರಲ್ಲಿ ನಿಮಗೆ ABS ಆನ್ ಆಫ್ ಮಾಡಬಹುದು, ಸ್ವಿಚಬಲ್ ABS ಇರುತ್ತೆ. ಸೊ ಈಗ ಲಾಂಗ್ ರೋಡ್ ಎಲ್ಲ ಹೋದಾಗ ನಮ್ಗೆ ABS ಆನ್ ಆಫ್ ಆಪ್ಷನ್ ಸಿಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಬೈಕ್ ಇನ್ಫಾರ್ಮೇಶನ್ಸ್, ಕೂಲೆಂಟ್ ಟೆಂಪರೇಚರ್, ಫ್ಯೂಲ್ ರೇಂಜ್, ಬ್ಯಾಟರಿ ವೋಲ್ಟೇಜ್, ಓಡೋಮೀಟರ್, ಸರ್ವಿಸ್ ಯಾವಾಗಿದೆ, ವಾರ್ನಿಂಗ್ ಏನೇನು ತೋರಿಸ್ತಿದೆ. ಈಗ ನೋಡ್ರಿ ಸೈಡ್ ಸ್ಟ್ಯಾಂಡ್ ಇದೆ, ಸೈಡ್ ಸ್ಟ್ಯಾಂಡ್ ಈ ಫ್ಯೂಲ್ ರಿಸರ್ವ್ಡ್ ಇದೆ. ಓಕೆ, ಲೋ ಇದ್ದಾಗ ಲೋನು ತೋರಿಸುತ್ತೆ. ನೆಕ್ಸ್ಟ್ ಟ್ರಿಪ್, ಗಾಡಿ ಡಿಸ್ಟೆನ್ಸ್ ಎಷ್ಟು ಮುಟ್ಟ ಹೋಗಿದೆ, ಫಸ್ಟ್ ಗೇರ್ ಅಲ್ಲಿ ಎಷ್ಟು ಸೆಕೆಂಡ್ ತಗೋತು, ಕನ್ಸಂಪ್ಷನ್ ಎಷ್ಟಾಯ್ತು, ಫಸ್ಟ್ ಗೇರ್ ಲಾಸ್ಟ್ ಸ್ಪೀಡ್ ಎಷ್ಟು ಇತ್ತು ಎಲ್ಲ ನಿಮ್ಗೆ ತೋರಿಸುತ್ತೆ. ಟ್ರಿಪ್ 2 ನಾವು ಸೆಟ್ ಮಾಡ್ಕೋಬಹುದು. ನೋಡಿ ರೀಸೆಟ್ ಟ್ರಿಪ್ ಈಗ ಮುಗಿತು. ನೆಕ್ಸ್ಟ್ ಈಗ ಸೆಟ್ಟಿಂಗ್ಸ್ ಅಂತ ಬಂದಾಗ ನಮ್ಗೆ ಫೇವ್ರೇಟ್ಸ್ ಡಿಸ್ಪ್ಲೇ ನಲ್ಲಿ 4 ಆಪ್ಷನ್ಸ್ ತೋರಿಸುತ್ತೆ. ಆ 4ರಲ್ಲಿ ನಿಮ್ಗೆ ಏನ್ ಮೇನ್ ಬೇಕಲ್ಲ ಅದೆಲ್ಲ ನೀವು ಸೆಟ್ ಮಾಡಿ ಇಟ್ಕೋಬಹುದು. ಕ್ವಿಕ್ ಸೆಲೆಕ್ಟೆಡ್, ಈ ಬಟನ್ಸ್ ಅಲ್ಲಿ ನಿಮ್ಗೆ ಮೇನ್ ಎಮರ್ಜೆನ್ಸಿಗೆ ಏನಾದ್ರು ಇಟ್ಕೋಬಹುದು. ಅದು ನಿಮ್ ಅಪ್ ಅಂಡ್ ಡೌನ್ ಎರಡರಲ್ಲೂ ಚೇಂಜ್ ಮಾಡ್ಕೋಬಹುದು. ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಫೋನ್ ಬ್ಲೂಟೂತ್, ಹೆಡ್ಸೆಟ್ ಬ್ಲೂಟೂತ್, ಹೆಲ್ಮೆಟ್ ಗೆ ಬ್ಲೂಟೂತ್ ಇದ್ರೆ ಅದು ನಿಮ್ಗೆ ಡಿಸ್ಪ್ಲೇ ನಲ್ಲಿ ಸೊ ನಾವು ಇಟ್ಕೋಬಹುದು. ಶಿಫ್ಟ್ ಲೈಟ್, ಡಿಸ್ಪ್ಲೇ ಆಟೋಮೆಟಿಕ್ ಸನ್ ಅಲ್ಲಿ ಇರ್ಲಿ ಡಿಮ್ ಅಲ್ಲಿ ಇರ್ಲಿ ಆಟೋಮೆಟಿಕ್ ಬ್ರೈಟ್ನೆಸ್ ಜಾಸ್ತಿ ಕಡಿಮೆ ಆಗುತ್ತೆ. ಸೊ ಟೈಮ್ ಡೇಟ್ ಸೆಟ್ ಮಾಡ್ಕೋಬಹುದು. ಯೂನಿಟ್ಸ್ ಅಂತ ಬಂದಾಗ ನಿಮ್ಗೆ ಕಿಲೋಮೀಟರ್ ಬೇಕಾ, ಮೈಲ್ಸ್ ಬೇಕಾ, ಆ ತರ ಸೆಟ್ ಮಾಡಿ. ಟೆಂಪರೇಚರ್ ಸೆಲ್ಸಿಯಸ್ ಬೇಕಾ, ಫ್ಯಾರನ್ಹೀಟ್ ಬೇಕಾ, ಕನ್ಸಂಪ್ಷನ್ ಬೇಕಾ, 100
ಕಿಲೋಮೀಟರ್ ಇದೆಲ್ಲ ತೋರಿಸುತ್ತೆ. ಪ್ಲಸ್ ಈಗ ಮೇನ್ ನನ್ನ ಡಿಸ್ಪ್ಲೇ ನಲ್ಲಿ ಇಲ್ಲಿ RPMs ತೋರಿಸುತ್ತೆ, ಟ್ರಿಪ್ 1, ಸ್ಪೀಡ್, ಫುಲ್ ಅಂಡ್ ಟೆಂಪರೇಚರ್, ಓಡೋಮೀಟರ್, ಇಲ್ಲಿ ಗೇರ್ ಎಂದು, ಇಲ್ಲಿ ABS, ಇಲ್ಲಿ ಕೂಲೆಂಟ್, ಇಲ್ಲಿ ಸರ್ವಿಸಿಂಗ್. ಸೊ ಎಲ್ಲ ನಿಮ್ಗೆ ಇಲ್ಲಿ ಫ್ಯೂಲ್ ಇಂದು ಟೋಟಲ್ ನಿಮ್ಗೆ ಯೂಸ್ಫುಲ್ ಇರುತ್ತೆ. KTM ಹುಬ್ಳಿಗೆ ಎಲ್ಲರಿಗೂ ಸ್ವಾಗತ. ನಮ್ KTM ಶೋರೂಮ್ ಹುಬ್ಳಿನಲ್ಲಿ ಉಣ್ಕಲ್ ಲೇಕ್ ಆಪೋಸಿಟ್ ಭೈರದೇವರ ಕೊಪ್ಪ RNS ಕಾರ್ ಶೋರೂಮ್ ಪಕ್ಕ ಇದೆ. ಸೊ ನಮ್ಮ ಹತ್ರ ನಿಮ್ಗೆ ಹೇಳಕ್ ಬಂದ್ರೆ ಡ್ಯೂಕ್ ಅಲ್ಲಿ ಎಲ್ಲಾ ವೇರಿಯಂಟ್ಸ್ ಗಾಡಿ ಅವೈಲೇಬಲ್ ಇದೆ. ಡ್ಯೂಕ್ 160, 200, 250, ಡ್ಯೂಕ್ 390, ಮತ್ ಅಡ್ವೆಂಚರ್ ಅಲ್ಲಿ ಅಡ್ವೆಂಚರ್ 250, ಅಡ್ವೆಂಚರ್ 390 X ಪ್ಲಸ್, ಅಡ್ವೆಂಚರ್ 390 ಸ್ಟ್ಯಾಂಡರ್ಡ್, ಮತ್ತೆ RC ನಲ್ಲಿ RC 160, 200 ಮತ್ತೆ 390. ಪ್ಲಸ್ ನಮ್ಮ ಹತ್ರ KTM ಜೊತೆ ಕೊಲಾಬರೇಟ್ ಆಗಿರೋ ಹಸ್ಕ್ವರ್ನ ಗಾಡಿನೂ ಇದೆ. ಸ್ವಾಟ್ ಪಿಲನ್ 401, ವಿತ್ ಪಿಲನ್ 250. ಸೊ ದಯವಿಟ್ಟು ಶೋರೂಮ್ ವಿಸಿಟ್ ಮಾಡ್ರಿ. ನಮ್ಮ ಹತ್ರ ಕ್ಯಾಶ್ ಪೇಮೆಂಟ್ ಮಾಡ್ಬೋದು, ಅಲ್ಲ ಲೋನ್ ಪೇಮೆಂಟ್ ಮಾಡ್ಬೋದು. ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಇದೆ. ನಿಮ್ಗೆ ಗ್ರೇಟ್ ಆಫರ್ಸ್ ಇದೆ. ಜನವರಿಯಿಂದ ಹೊಸ 160 ಲಾಂಚ್ ಆಗಿದೆ. ಥ್ಯಾಂಕ್ ಯು. ಹಿಂದಿನ ವಿಡಿಯೋ ಒಳಗೆ ಭಾಳ ಜನ ಚಲೋ ರೆಸ್ಪಾನ್ಸ್ ಮಾಡಿದ್ರಿ. ಎಲ್ಲ ಥರ ಕಮೆಂಟ್ ಹಾಕಿರಿ, ಬ್ರೋ ಪ್ರೈಸ್ ಎಷ್ಟು, ಆ ಗಾಡಿ ತೋರ್ಸು ಅಂತೇಳಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತು ನಿಮ್ಗೆ ಯಾವ ಥರ ಗಾಡಿ ಬೇಕಾ ಅದನ್ನ ಕಮೆಂಟ್ ಹಾಕ್ರಿ. ಏನಾರ ಡೌಟ್ ಇತ್ತಂದ್ರೆ ಅದನ್ನೂ ಕಮೆಂಟ್ ಹಾಕ್ರಿ. ಸೊ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸೊ ಸಿಗೋಣಂತ ಮುಂದಿನ ವಿಡಿಯೋದಾಗ ಗೈಸ್. ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಉಣ್ಕಲ್ RNS ಮೋಟರ್ಸ್ ಐತಿ, ನೋಡ್ಬೋದು ನೀವು. RNS ಮೋಟರ್ಸಿಂದ ಸ್ವಲ್ಪ ಮುಂದೆ ಬಂದುಬಿಟ್ರೆ ನಿಮ್ಗೆ ಇಲ್ಲಿ KTM ಶೋರೂಮ್ ಕಾಣ್ತೈತಿ. ಇಲ್ಲಿ ನಿಮ್ಗೆ KTM ಗಾಡಿಗಳು ಮತ್ತು ಹಸ್ಕರ್ನ ಗಾಡಿಗಳು ಅವೈಲೇಬಲ್ ಇರ್ತಾವೆ. ಎಲ್ಲ ಥರದ KTM ಗಾಡಿಗಳು ಕೂಡ ಇಲ್ಲಿ ಅವೈಲೇಬಲ್ ಐತಿ ಮತ್ತು ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಸೊ ಬಂದ ಒಂದ್ಸತ ಆಫೀಸಿಗೆ ವಿಸಿಟ್ ಮಾಡಿರಿ ಮತ್ತು ನಿಮ್ಗೆ ಇಷ್ಟ ಆಗಿದ್ದ ಗಾಡಿನ ಬುಕ್ ಮಾಡ್ಕೊರಿ.